ಕಂಜನ್ನ ಅಂತ ಅನ್ನೋ ಹೆಸರು ಅವರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು. ಅದೇ ಸರ್, ಚಿಕ್ಕ ಆನೆಗಳನ್ನ ಹಿಡಿದ್ರೆ ಅದು 10 ವರ್ಷದಿಂದ 10 ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ. ಕಂಜನ್ನ ಅಂತ ಅನ್ನೋ ಹೆಸರು ಅವರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು. ಕರಡಿಂದು ಹಗ್ಗ ಹಾಕ್ಬೇಕಾದ್ರೆಲ್ಲ ಸ್ವಲ್ಪ ಅಗ್ರೆಸಿವ್ ಆದಾಗ ಇದೇ ಕರಡಿನ ಹೊಡೆದ ಎದುರಿಸಿ. ಏನು ಈಗ ದಿಗ್ಗಜ ಆನೆಗಳಿದಾವೆ, ದಿಗ್ಗಜ ಅಂದ್ರೆ ಬಲರಾಮ, ಗಜೇಂದ್ರ, ಪ್ರಶಾಂತ್ ಆನೆ ಹೊಡೆದು ಕರಳ ತರ ಕಾಣೋ ತರ ಗಾಯ ಮಾಡಿತ್ತು. ಹೊಟ್ಟೆ ಭಾಗಕ್ಕೆ ಇದೆಲ್ಲ ಗಾಯ ಅದೇ ಅದಲ್ಲಿ. ಕಂಜನ್ನು ಎಸ್ಲೂರ್ ಭಾಗದಲ್ಲಿ ಹಿಡಿದಿದ್ದು 2016ರಲ್ಲಿ. ಕಂಜನ್ ಎಸ್ಲೂರ್ ಭಾಗದಲ್ಲಿ ಹಿಡಿತಾರೆ. ಅವಾಗ 4 ಆನೆಗೇನೋ ಕಾರ್ಯಾಚರಣೆ ಇರುತ್ತೆ. ಅಡಿಕೆ ತೋಟದಲ್ಲಿ ಬಿದ್ದಿರುತ್ತೆ. ಒಂದು ಅಡಿಕೆ ತೋಟದಲ್ಲಿ ಬಿದ್ದಿರುತ್ತೆ. ಅಡಿಕೆ ತೋಟದಲ್ಲಿ ಇದಿರುತ್ತೆ, ಚರಂಡಿ. ಆ ಚರಂಡಿಗೆ ಬಿದ್ದಿರುತ್ತೆ. ಅವಾಗ ಹೇಳಕ್ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಹೇಳಕ್ಕೆ ಆಗ್ತಿರಲಿಲ್ಲ. ಅವಾಗ ಒಂದು ಎಕ್ಸ್ಟ್ರಾ ಗ್ಲೂಕೋಸ್ನ ಹಾಕಿ ಮತ್ತೆ ಹೇಳಿಸ್ತಾರೆ ಇದನ್ನ. ಇದು ಸ್ವಲ್ಪ ಹುಲಿ ಕಾರ್ಯಾಚರಣೆಗೆ ಫೇಮಸ್. ಹುಲಿಗೆ ಧೈರ್ಯ ಮಾಡುತ್ತೆ. ಹುಲಿ ಕಾರ್ಯಾಚರಣೆ ಅಂದ್ರೆ ಭೀಮನ್ನು ಕಂಜನ್ನು ಸ್ವಲ್ಪ ಯೂಸ್ ಮಾಡ್ಕೊತಾರೆ. ಇದು ಏನಂದ್ರೆ ಪ್ರಶಾಂತ್ ಆನೆ ಹೊಡೆದ್ಬಿಟ್ಟು ಇದಕ್ಕೆ ಕಳ್ಳನೆ ಕಾಣೋ ರೀತಿ ಪ್ರಶಾಂತ್ ಆನೆ ಹೊಡೆದು ಕಳ್ಳ ತರ ಕಾಣೋ ತರ ಗಾಯ ಮಾಡಿತ್ತು. ಹೊಟ್ಟೆ ಭಾಗಕ್ಕೆ ಇದೆಲ್ಲ ಗಾಯ ಅದೇ ಅದಲ್ಲಿ. ಅಲ್ಲಿ ಹೊಟ್ಟೆ ಭಾಗ ಆ ಕಡೆ ಸೈಡ್ ಅದಲ್ಲಿ ತಳದಲ್ಲಿ ಕಾಣ್ತಿದೆ ನೋಡಿ, ಅಲ್ಲಿ ಏಟಾಗಿತ್ತು. ಆಮೇಲೆ ಅದನ್ನು ತುಂಬಾ ದಿನ ಗಾಯ ಹಂಗೆ ಇದ್ದು ಕ್ಲಿಯರ್ ಆಗಿದೆ. ಇವಾಗ ಚೆನ್ನಾಗಿದೆ. ವಯಸ್ಸಲ್ಲೂ ಚಿಕ್ಕ ಆನೆ ಚೆನ್ನಾಗಿದೆ. ದಸರಾಕ್ಕೆ ಯೂಸ್ ಮಾಡ್ಕೋಬಹುದು ಸರ್. ಇದು ಗೌಡ್ರೆ, ಇದ್ರದ್ದು ಏನು ಸರ್ ವಿಶೇಷತೆ ನಿಮ್ಮ ಪ್ರಕಾರ? ಬಾರಿ ತರಲೆ ಇದೊಂದು ಪಾಪದ ಆನೆನೇ. ತರಲೆ ಎಲ್ಲ ಆನೆಗಳಿಗೆ ಅದೆಲ್ಲ ಒಂದು ಸ್ವಾಭಾವಿಕ. ಇದು ಈ ಹೆಸರು ಕಂಜನ್ನ ಅಂತ ಅನ್ನೋ ಹೆಸರು ಯಾರೋ ಒಬ್ಬರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು. ಅವ್ರ ಮಗನ ಹೆಸರೇ ಇಡ್ತಾರೆ ಕಂಜನ್ ಅಂತ. ಈಗಿರೋ ಆನೆಗಳೆಲ್ಲ ಹೆಚ್ಚು ಕಡಿಮೆ ಅಲ್ಲಿ ನಮ್ಮಲ್ಲಿರೋ ಕಾಡಾನೆಗಳು ಇರ್ಬೋದು, ಇಲ್ಲಿ ಊರಾನೆಗಳು ಇರ್ಬೋದು. ಎಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳ ಅಜ್ಜಿ, ಅಜ್ಜ, ಅಣ್ಣ, ತಮ್ಮ ಅವ್ರದ್ದು ಹೆಸರೇ ಇಟ್ಟಿರೋದು. ವೈಲ್ಡ್ ಲೈಫ್ ಡಾಕ್ಟರ್ ಹೆಸರು ಕಂಜನ್ ಅಂತ ಅದು ಇಟ್ಟಿರೋದು. ಇದು ಯಾರನ್ನೂ ಸಾಯಿಸಲಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ. ಬೇರೆ ಒಂದು ಲೆಕ್ಕ ಜಮಾ ಮಾಡ್ಬೇಕಿತ್ತು. ಒಂದು ಸರ್ಕಾರ ಒಂದು ಆದೇಶ ಬಂತು, ಹಿಡೀರಿ ಒಂದು 3-4 ಆನೆ ಅಂತ. ಎಲ್ಲೋ ಕಾಡಲ್ಲಿ ಪಾಪದ ಆನೆ ಯಾರನ್ನು ಏನು ಮಾಡ್ದಲ್ಲ ಸ್ವಚ್ಛಂದವಾಗಿ ಅದರ ಕುಟುಂಬದ ಜೊತೆ ಇದ್ದ ಆನೆನೇ ಹಿಡಿದು ಇಲ್ಲಿಗೆ ತಂದ್ರು. ಆದ್ರೆ ಇಲ್ಲೂ ಒಂದು ಸೌಮ್ಯ ಸ್ವಭಾವ, ಆದ್ರೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಅದ್ರದ್ದು ಕಿವಿ ಎಲ್ಲ ನೋಡಿದ್ರೆ ಒಂದು 30-32 ವರ್ಷ ಇರ್ಬೋದು ಆನೆ ಅಷ್ಟೇ. ಆದರೂ ಒಂದು ಕಟ್ಟು ಮಸ್ತಾಗಿದೆ ಆನೆ. ಹೈಟ್ ಇದೆ, ಒಳ್ಳೆ ಕೋರೆ ಇದೆ, ಒಳ್ಳೆ ಮೈಕಟ್ಟಿದೆ, ಒಳ್ಳೆ ಬಾಡಿನೂ ಚೆನ್ನಾಗಿದೆ. ಬೇರೆ ಆನೆ ಹಂಗೆ ಥರ ಅಲ್ಲ ನೋಡಿ. ಅದರದ ಹೈಟ್ ಎಷ್ಟಿದೆ. ಸ್ವಲ್ಪ ಯಾಕೋ ಮೈ ಬಿಟ್ಟಿದ್ದಾನೆ, ಅಂದರೆ ವೀಕ್ ಆಗಿದ್ದಾನೆ. ಏನೋ ಚಿಕ್ಕ ಸಮಸ್ಯೆ ಇರ್ಬೋದು, ಅಲ್ಲಿಂದ ಇಲ್ಲಿಗೆ ಹೊಂದ್ಕೊಳಕ್ಕಾಗಿಲ್ಲೇನ. ಆದರೆ ಮುಂದೆ ಭವಿಷ್ಯದ ಆನೆಗಳು ಇವೆಲ್ಲ. ಒಂದು ಆನೆನ ಈ ರೀತಿ ತಂದಿದೆ ಕಟ್ಟಿ, ಅದ್ರ ಆಕ್ಷನ್ಸ್ ನೋಡಿ ಪಾಪ ಅದೆಷ್ಟು ಕಷ್ಟಪಡ್ತಾ ಇದೆ. ಇದು ದೈನಂದಿನ ಜೀವನ ಅಂತೀರಾ ಆನೆ? ಅದೇ ಸರ್, ಚಿಕ್ಕ ಆನೆಗಳನ್ನ ಹಿಡಿದ್ರೆ ಅದು 10 ವರ್ಷದಿಂದ 10 ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ. 10 ವರ್ಷದಿಂದ 10 ವರ್ಷಕ್ಕೆ ಮೆಮೊರಿ ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗ ನೀವು ಚಿಕ್ಕ ವಯಸ್ಸಿನ ಆನೆಗಳನ್ನ ನಾವು ಹಿಡಿದು ಪಳಗಿಸಿ ಈ ಥರ ತರ್ತೀವಿ, ಮನುಷ್ಯನ ಜೊತೆ ನನ್ನ ಜೀವನನೇ ಇದು ಅಂತ ಅಟ್ಯಾಚ್ಮೆಂಟ್ ಆಗಿ ಅದನ್ನ ದಿನನಿತ್ಯ ನಡ್ಕೋಗ್ಬಿಡ್ತವೆ. ವಯಸ್ಸಾಗಿರೋ ಆನೆಗಳನ್ನ ನೀವು ಹಿಡಿದು ತಂದು ಟ್ರೈನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಈ ಜೀವನಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಅವಾಗ ಸೊರಗ್ತವೆ, ಯೋಚನೆ ಮಾಡಿ ಸತ್ತೋಗ್ತವೆ. ಸ್ವಲ್ಪ ಸೆನ್ಸಿಟಿವ್ ಪ್ರಾಣಿ ಆನೆಲೆ. ಸುಮಾರು ಎಷ್ಟು ವರ್ಷ ಆಗಿದೆ ಕಂಜನ್ ಹಿಡಿದು ಒಂದು 10-11 ವರ್ಷ ಆಗುತ್ತೆ. ನೀವು ನೋಡಿದ್ರ ತಲೆ ಮೇಲೆಲ್ಲ ಹುಲ್ಲು ಹಾಕೊಳ್ಳೋದು, ಆಕ್ಷನ್ ಮಾಡೋದು, ನಿಮ್ಗೇನು ಅನ್ಸುತ್ತೆ? ಅದು ಟೈಮ್ ಈಗ ನಿದ್ದೆ ಮಾಡಿರಲ್ಲ. ಎಲ್ಲ ಆನೆಗಳು ಕಾಡಲ್ಲಿ ಇದ್ದಿದ್ದು ಸ್ವಚ್ಛ ಫ್ರೀ ಇರೋ ಆನೆ ಒಂದು 3-4 ಅವರ್ಸ್ ನಿದ್ದೆ ಮಾಡ್ತವೆ. ಇವಾಗ ನಿದ್ದೆ ಆಗಲ್ಲ. ಇಲ್ಲಿ ಯಾರು ಬರ್ತಿರ್ತೀವಿ, ನಾವುಗಳೇ ಆಗಲಿ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಏನೋ ಅವಕ್ಕೆ ಹೆಚ್ಚು ಆಗ್ತಿರುತ್ತೆ. ಆ ನಿದ್ದೆನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆ ರೀತಿ ತಲೆ ತೂಗ್ತವೆ. ಅದು ತಲೆಗೆ ಹಾಕೊಳ್ತಾ ಇದೆ. ಅದು ಮಾಮೂಲಿ. ಅದು ತಲೆಗೆ ಎರ್ಚ್ಕೊಳ್ಳೋದು, ಅದು ಸೊಳ್ಳೆ ಗಿಳ್ಳೆಗಾಗಲಿ ಇನ್ನೊಂದಕ್ಕಾಗಲಿ ಕಡ್ತಾ ಬಂದಿದ್ದ ಜಾಗಕ್ಕೆ ಎರ್ಚ್ಕೊಳ್ತವೆ. ಬಟ್ ನೀವು ನೋಡ್ತಾ ಇದ್ದೀರಾ ಅದು ಎಷ್ಟೊಂದು ಇದು ಮಾಡ್ತಾ ಇದೆ ಅಂತೇಳಿ, ನಿಂತಲ್ಲೇ ನಿಲ್ಲಿಸೋದು. ಆದ್ರೆ ಇದೇ ತರನೇ ಕ್ಯಾಂಪಲ್ಲೂ ಇದೇ ರೀತಿ. ಹೌದೌದು. ಅವು ಅಲ್ಲಿ ಕ್ಯಾಂಪಲ್ಲಿ ರೂಢಿ ಮಾಡಿರ್ತಾರಲ್ಲ ಒಂದೇ ಜಾಗದಿಂದ, ಬೇಡಿ ಹಾಕ್ಬಿಟ್ಟು ಬಂದು ತಂದು ಕಟ್ಟಿದ್ರೆ ಅವು ಟೈಮ್ ಪಾಸ್ ಮಾಡಾಗ ಹಂಗೆ ತಲೆ ತೂಗ್ತವೆ. ಯಾವ್ದೇ ಆದ್ರೂ ಒಂದೇ ಜಾಗದಲ್ಲಿ. ಕ್ಯಾಂಪಲ್ಲೆಲ್ಲ ದುಬಾರ ಇಲ್ಲ, ಅದನ್ನ ಫಾರೆಸ್ಟ್ ಒಳಗೆ ಬಿಡ್ತಾರಲ್ಲ, ಅದು ಬಿಡ್ತಾರೆ. 4 ಗಂಟೆಗೆ ವಾಪಸ್ ತಗೊಬಂದು ಕಟ್ಟಾಕ್ತಾರಲ್ಲ. ಆದ್ರೆ ದೈನಂದಿನ ಇಷ್ಟು ನಡಿಬೇಕಂತ ಆನೆಗೆ ಇರುತ್ತಲ್ಲ. ಹೌದು, 40 ಕಿಲೋಮೀಟರ್ 50 ಕಿಲೋಮೀಟರ್ವರೆಗೂ ಒಂದು ಆನೆ ನಡೆಯುತ್ತೆ. ಬಟ್ ಇದಾದ್ರ ಜೀವನದ ತದ್ವಿರುದ್ಧ ಅಂತೀರಾ? ಹೌದು ಹೌದು. ಕದ್ರಿ ಪಾರ್ಕ್ ಅಲ್ಲಿತ್ತ ಇದು ಎಲ್ಲ ಇದ್ದಿದ್ದು, ಅಲ್ಲಿಂದ ತಂದಿದ್ದು. ಏಕಲವ್ಯ ತರ ಡುಬ್ಬಾ ದೊಡ್ಡದಿದೆ. ಯಾಕೆ ಸರ್ ಇದು ಆನೆ? ಇದು ಪ್ರಶಾಂತ ಆನೆ ಕೊಡಗಿನಲ್ಲಿ ಹಿಡಿತಾರೆ. ಆಮೇಲೆ ಒಂದು ಕದ್ರಿ ಪಾರ್ಕ್ ಅಂತ
ಮಂಗ್ಳೂರು ಅಲ್ಲಿ ಕೊಡ್ತಾರೆ. ಅಲ್ಲಿ ಆ ಸೆಕೆ ಮತ್ತು ಅಲ್ಲಿ ಮೇಂಟೆನೆನ್ಸ್ ಸರಿ ಇಲ್ದಲೆ ಈ ಆನೆನ ಮತ್ತೆ ವಾಪಸ್ ತಂದು ಅರಣ್ಯ ಇಲಾಖೆಯವರು ಇಲ್ಲಿ ಸಾಕ್ತಾರೆ. ಈ ಆನೆದ ಬಗ್ಗೆ ಮಾತಾಡಬೇಕು ಅಂದ್ರೆ ಸುಮಾರು ಮಾತಾಡೋದಿದೆ. ಅರ್ಜುನ ಸಹಾಯಕ್ಕಿಂತ ಮೊದಲು ವೈಲ್ಡ್ ಲೈಫ್ ಡಾಕ್ಟರಿಂದ ಹಾರಿದ ಡಾಟ್ ಮಾಡಿದ್ದು ಇದರ ಮುಂಗಾಲಿನ ಬಲಕಾಲಿನ ಹತ್ರ ಒಂದು ಗೆಡ್ಡೆ ಬೆಳೆದಿದೆ. ಆ ಸೈಡು ರೈಟ್ ಸೈಡಿಗೆ ಅಲ್ಲಿಗೆ ಬೀಳ್ತದೆ. ಅವತ್ತು ಈ ಪ್ರಶಾಂತ ಸರಿ ಏನೂ ಆಗಲಿಲ್ಲ ಅಂದಿದ್ರೆ ಅರ್ಜುನನ್ನ ಉಳಿಸ್ಕೋಬೋದಿತ್ತು. ಈ ಆನೆಗೆ ಯಾವಾಗ ಇವರು ಡಾಟ್ ಮಾಡಿದ್ದು ಬಿತ್ತು, ಈ ಆನೆ ಬಂದು ಬಿದ್ದೋಗ್ತದೆ. ಈ ಆನೆಗೆ ಟ್ರೀಟ್ಮೆಂಟ್ ಕೊಡೋದು, ನೀರು ಉಯ್ಯೋದು, ಗಾಳಿ ಬೀಸೋದು, ಇನ್ನು ರಿವರ್ಸಿನಂತೆ ಆ ಇಂಜೆಕ್ಷನ್ ಅಂತೆ ಈ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಆ ಅರ್ಜುನನ್ನು ಮರೆತುಬಿಟ್ರು. ಇಲ್ಲ ಅಂದ್ರೆ ಅವತ್ತು ಇದಕ್ಕೇನೋ ಆಗಲಿಲ್ಲ ಅಂದಿದ್ರೆ ಅರ್ಜುನ ಇನ್ನೂ ಬದುಕಿರ್ತಿದ್ದ. ಅಂದ್ರೆ DRF ಈಗ ಆನೆ ಮೇಲೆ ಇದ್ರು ಯಾವುದೋ ಒಂದು ಅದೃಷ್ಟ ಚೆನ್ನಾಗಿ ಕಾಲಿಗೆ ಬೀಳೋ ಚಾನ್ಸ್ ಇತ್ತು. ಹುಟ್ಟಿಯಲ್ಲಿ ಬದುಕಿದ್ರು. ಕಾಲಿಂದ ಕೆಳಗೆ ಅಲ್ಲೊಂದಿಷ್ಟು ಸ್ವಲ್ಪ ಗೆಡ್ಡೆ ಬೆಳೀತು. ಈಗಲೂ ನೋಡಿ ಅಲ್ಲಿ ಡಾಟಾ ಜಾಗ ಒಂದಿಷ್ಟು ಸ್ವಲ್ಪ ಗೆಡ್ಡೆ ಇದೆ. ಅವತ್ತು ಈ ಆನೆ ಮೇಲೆ ಡಾಟ್ ಆಗಲಿಲ್ಲ ಅಂದಿದ್ರೆ ನಾವು ಅರ್ಜುನನ್ನು ಉಳಿಸ್ಕೋಬಹುದಿತ್ತು. ಪ್ರಶಾಂತ್ನ ನೀವು ಆಮೇಲೆ ಯಾವ್ದಾದ್ರು ಕಾರ್ಯಾಚರಣೆಯಲ್ಲಿ ನೋಡಿದ್ದು? ತುಂಬಾ ಕಾರ್ಯಾಚರಣೆಗೆ ಬಂದಿದೆ. ತುಂಬಾ ಮೂಡಿಗೆರೆಗೆ ಬಂದಿತ್ತು. ಆಮೇಲೆ ಏಕಲವ್ಯನ ಹಿಡಿಯತ್ತಿಗೆ ಬಂದಿತ್ತು. ಏಕಲವ್ಯನ ಹಿಡಿಯಕ್ಕೆ ಅಂತ ಅಭಿಮನ್ಯು ಮೇಲೆ ವೆಂಕಟೇಶಣ್ಣ ಎಲ್ಲ ಹೋದಾಗ ಗನ್ನರ್ ಇಲ್ಲ ಅಂತೇಳಿ ಗನ್ನೆ ಮೂಡಿಗೆರೆ ತಾಲೂಕರು ತಂದಿರಲಿಲ್ಲ ಫಾರೆಸ್ಟ್ನರು. ಅವತ್ತು ಬಂದಿತ್ತು ಏಕಲವ್ಯನ ಹಿಡಿಯತ್ತಿಗೆ ಮೇಯ್ನ್ ಇತ್ತು. ಇದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಏಕಲವ್ಯ ನೋಡ್ತಾ ಇರ್ಬೇಕಾದ್ರೆ ವೆಂಕಟೇಶಣ್ಣ ಮಿಂಚಿನ ಥರ ಹೊಡೆದ್ರು. ಎಕ್ಸ್ಪೀರಿಯನ್ಸ್ ಇರೋದಿಗೆ ಕೆಲವೇ ಸೆಕೆಂಡಲ್ಲಿ ಹೊಡೆದ್ರು. ಬೇರೆಯವರಾದ್ರೆ ಹಿಂಗೆ ಗುರಿ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಏಕಲವ್ಯ. ಆಮೇಲೆ ಇದನ್ನ ಬಿಡ್ತು ಅಭಿಮನ್ಯು ಮೇಲೆ ಹೋಗಿ ಅಟ್ಯಾಕ್ ಮಾಡ್ತು ಏಕಲವ್ಯ. ನನ್ನ ಪ್ರಕಾರ ವೆಂಕಟೇಶ್ ಅವರು ಒಂದ್ ವೇಳೆ ಬದುಕಿದ್ರೆ ಅರ್ಜುನನೇ ಸಾಯ್ತಾ ಇರಲಿಲ್ಲ ಅಂತ 100% ಸಾಯ್ತಿರ್ಲಿಲ್ಲ. ವೆಂಕಟೇಶ್ ಅಣ್ಣ ಅದಕ್ಕೆ ಏನಾರು ಪ್ಲಾನ್ ಮಾಡ್ತಿದ್ರು. ಮತ್ತೊಂದು ಕಾಡೋಳಿಗೆ ಹೋಗೋಕ್ಕಿಂತ ಮೊದಲು ವೆಂಕಟೇಶ್ ಅಣ್ಣ ಯಾರನ್ನಾರ ಕಳಿಸಿ ಎಷ್ಟು ಆನೆ ಇದ್ದಾವೆ, ಯಾವ ಆನೆ ಇದ್ದಾವೆ ಅಂತ ನೋಡ್ತಿದ್ರು. ಮದ ಬಂದಿದ್ದ ಆನೆ ಉಂಟು ಅಂದಿದ್ರೆ ಅವರು ಅದರೊಳಗೆ ಹೋಗಕ್ಕೂ ಬಿಡ್ತಿರ್ಲಿಲ್ಲ. ಅಕಸ್ಮಾತ್ ಅವರು ಆನೆ ಮೇಲೆ ಇದ್ದಿದ್ರು, ಅರ್ಜುನ ಆನೆ ಮೇಲೆ ಇದ್ದಿದ್ರೆ ಅವರು ಅದು ಆನೆ ಅಲ್ಲಿಂದ ಕಾಡಾನೆ ಅರ್ಜುನನ ಹುಡುಕಿ ಬರೋಕ್ಕಿಂತ ಮೊದಲೇ ಅದನ್ನ ಹೊಡೆದಾಕ್ತಿದ್ರು. ಅಲ್ಲಿ ಇಷ್ಟಪ್ಪ ಒಂದು ಗೆಡ್ಡೆ ಬೆಳೆದಿದೆ ಆ ಬಲ್ದೆ ಕಾಲ ಹತ್ರ ಇಂತಲ್ಲಿ ಅದೇನ ಬಿದ್ದಿರೋದು, ಅದೇ ಪೆಟ್ಟು. ಸರಿ ಸರ್. ಮೋಹಿತ್ ಸರ್, ನಿಮಗೆ ಪ್ರಶಾಂತ್ ಆನೆಗೆ ಹೇಗೆ ಸರ್? 2008 ಇದು ಕ್ಯಾಪ್ಚರ್ ಆಗೋದು. ಇದು ಕ್ಯಾಪ್ಚರ್ ಆಗಿ ಈ ಆನೆನ ಒಂದು ಪಾರ್ಕಿಗೆ ಕೊಡ್ತಾರೆ. ಪಾರ್ಕಲ್ಲಿ ಇದು ಬರೀ ಆ ಪ್ರವಾಸಿಗರನ್ನ ಕರ್ಕೊಂಡು ಅದು ಬೆನ್ನು ಹಾಳಾಗಿದೆ ಸ್ವಲ್ಪ, ಅದಕ್ಕೆ ಕಾರಣ. ಒಂದು 4-5 ಜನ ಹೇರ್ಕೊಂಡು ಬರೀ ಸುತ್ತದೇ ಆಗುತ್ತೆ. ಅದು ಪಾರ್ಕಿಗೆ ಕೊಟ್ಟಿರ್ತಾರೆ, ಇದು ಸರ್ಕಾರದಿಂದ ಅವ್ರೆ ಪಾರ್ಕಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅಲ್ಲೇನೋ ಸರಿ ಆಗ್ದಾನೆ ಮತ್ತೆ ವಾಪಸ್ ಬಂದು ದುಬಾರೆ ಕ್ಯಾಂಪಿಗೆ ಕೊಡ್ತಾರೆ. ದುಬಾರೆ ಕ್ಯಾಂಪಿಗೆ ಕೊಟ್ಟಿದ್ರೆ 2012 ಬರ್ತಿದೆ ಕಾರ್ಯಾಚರಣೆ. ತುಂಬಾ ಧೈರ್ಯ ಮಾಡುತ್ತೆ ಸ್ವಲ್ಪ. ಕರಡಿ ಕಾರ್ಯಾಚರಣೆಯಲ್ಲಿ ಇದೇ ಮುಂದಿದ್ದು. ಕರಡಿಗೂ ಇದಕ್ಕೂ ಫೈಟ್ ಆಗುತ್ತೆ. ಕರಡಿ ಆನೆಗೆ ಎಲ್ಲ ಸುಗ್ರೀವ, ಈ ಅಶ್ವತ್ಥಾಮ, ಭೀಮ ಎಲ್ಲ ಹಿಂದೆ ಹೋದ್ರೆ ಇದು ಸ್ವಲ್ಪ ಮುಖ ಕೊಟ್ಟು ನಿಂತಿತ್ತು, ಫೈಟು ಆಡ್ತು. ಕರಡಿಂದು ಹಗ್ಗ ಹಾಕ್ಬೇಕಾದ್ರೆಲ್ಲ ಸ್ವಲ್ಪ ಅಗ್ರೆಸಿವ್ ಆದಾಗ ಇದೇ ಕರಡಿ ಹೊಡೆದ ಎದುರಿಸಿದ್ದು. ಕ್ಯಾಪ್ಚರ್ ಆಗುವಾಗ ಅಭಿಮನ್ಯು ಇತ್ತು, ಫೈಟಿಗೆ ಬಿದ್ದು, ಆಮೇಲೆ ಡಾಟ್ ಆಯ್ತು. ಡಾಟ್ ಆದ್ಮೇಲೆ ಆನೆ ಬಿತ್ತು. ಆನೆ ಬಿದ್ದು ಎದ್ದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋದೇ ಇದು. ಸ್ವಲ್ಪ ಕಾರ್ಯಾಚರಣೆಗೆ 2012 ಬರ್ತಿದೆ. ಒಳ್ಳೆ ಆನೆ ಸರ್ ಅದು. 1992 ಇಸ್ವಿಲಿ ನಮ್ಮ ದಿವಂಗತ ವೆಂಕಟೇಶಣ್ಣ ಚೆಟ್ಟಿಯಪ್ಪ ಡಾಕ್ಟ್ರು ಇವರ ಇದರಲ್ಲಿ ದೊಡ್ಡ ಬೆಟ್ಟ ಉಂಟಲ್ಲ, ದೊಡ್ಡ ಬೆಟ್ಟದಲ್ಲಿ ಇವರ ತಂದೆ ವೆಂಕಟೇಶಣ್ಣ ಒಂದೇ ಪೆಟ್ಟಿಗೆ ಹೊಡೆದು ಕೆಳಗಿದ್ದು. ಈಗ ಹಂಗೆ 2-3 ಅಲ್ಲ. ಅವಾಗ ಸೌತ್ ಆಫ್ರಿಕಾದಿಂದ ಬರ್ತಿತ್ತು ಒಂದು ನೀಲಿ ಒಂದು ಮೆಡಿಷನ್. ಯಾಕೆಂದ್ರೆ ಈಗ 2 ಸತಿ 3 ಸತಿ ಹೊಡೆದ್ರು ಆನೆ ಬೀಳೋದೇ ಇಲ್ಲಲ್ಲ, ನೋಡಿರಲ್ಲ. ಅದೇ ಗೋಪಿ. ಇದೊಂದು ಆವಾಗಲೂ ಅಷ್ಟೇ, ಯಾರನ್ನೂ ಕೊಂದಿರೋದಿಲ್ಲ, ಏನೂ ಇಲ್ಲ. ಆವಾಗ ಇದನ್ನ ಹಿಡಿದಾಗ ಏನು ಈಗ ದಿಗ್ಗಜ ಆನೆಗಳಿದಾವೆ, ದಿಗ್ಗಜ ಅಂದ್ರೆ ಬಲರಾಮ, ಗಜೇಂದ್ರ, ಹರ್ಷ, ವಿಕ್ರಮ್, ಈ ಆನೆ ಇವೆಲ್ಲನೂ ಆ ಸಮಯದಲ್ಲೇ ಹಿಡಿದು 10-12 ಆನೆಗಳ. ವೆಂಕಟೇಶ್ ಅಣ್ಣ ಒಂದೊಂದೇ ಪೆಟ್ಟಿಗೆ ಹೊಡೆದು ಬೀಳಿಸ್ತವೆ ಇವೆಲ್ಲ. ಇದು ನಮ್ಮ ಸಕಲೇಶ್ಪುರದ್ದು. ಇಲ್ಲಿ ಇರೋ 80% ಆನೆಗಳು ನಮ್ಮ ಆನೆಗಳು.